ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 6ನೇ ತರಗತಿಯ ಪೂರಕ ಪಾಠ ಹುಚ್ಚುಹುರುಳು, ಬೀಚಿಯವರ ಹುಚ್ಚುಹುರುಳು ನಗೆ ಬರಹದಿಂದ ಆಯ್ದ ಪಾಠವನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಬೀಚಿಯವರು ರಾಯಸಂ ಭೀಮಸೇನ್ ರಾವ್ ಎಂದೇ ಪ್ರಸಿದ್ಧರಾದವರು. ಇವರೊಬ್ಬ ಹಾಸ್ಯ ಸಾಹಿತಿ. ಹಾಸ್ಯವನ್ನು ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಪರಿಚಯಿಸಿದ ಕನ್ನಡ ಸಾಹಿತ್ಯದ ಬರ್ನಾಡ್ ಶಾ ಎಂದೇ ಪ್ರಸಿದ್ಧರಾದವರು. ಸಾಹಿತ್ಯ ಲೋಕದ ಹಾಸ್ಯ ಬ್ರಹ್ಮ. ವ್ಯಂಗ್ಯ ವಿಡಂಬನೆಯ ಮೂಲಕ ಸಮಾಜದ ಹುಳುಕುಗಳನ್ನು ಎತ್ತಿ ತೋರಿಸಿದ ಕನ್ನಡದ ಬರ್ನಾಡ್ ಶಾ ಎಂದೇ ಪ್ರಸಿದ್ಧರಾದ ಸಾಹಿತಿ ಬೀಚಿಯವರು. ಅವರ ಆಯ್ದ ಭಾಗ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುತ್ತಿದ್ದೇವೆ. 6ನೇ ತರಗತಿಯ ಪೂರಕ ಪಾಠ. ಭಾಗ 1ರಲ್ಲಿ ಕರ್ನಾಟಕದಲ್ಲೊಂದು ಊರು, ದಿನಾಂಕ, ದಸರೆಯ ಮುಂದೊಂದು, ಮಾನ್ಯರೇ. ಇಲ್ಲಿ ಹೀಗೆ ಪ್ರಾರಂಭ ಆಗುತ್ತೆ. ಅನಂತ ಪ್ರಣಾಮಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರಲ್ಲಿ ಮುಂಬರುವ ದಸರೆಯಲ್ಲಿ ನಾಡ ಹಬ್ಬಕ್ಕೆ ಕಾರ್ಯಕ್ರಮವನ್ನು ನಡೆಸಬೇಕೆಂದು ನಿರ್ಧರಿಸಿದ್ದೇವೆ. ತಮ್ಮಂತಹ ಸುಪ್ರಸಿದ್ಧ ಸಾಹಿತಿಗಳು ಸಹಕರಿಸಿ ಸಹಾಯ ಮಾಡಿದ್ದಲ್ಲಿ ನಮ್ಮ ನಿರ್ಧಾರವು ಫಲಕಾರಿಯಾಗಲು ಸಾಧ್ಯವೇ ಇಲ್ಲ. ತಾವು ದಯಮಾಡಿ ಕೃಪೆ ಮಾಡಿ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದು ಭಾಗವಹಿಸಿ ಇಲ್ಲಿಯ ಪುರಜನರಿಗೆ ತಮ್ಮ ಭಾಷಣದಿಂದ ಜ್ಞಾನಾಮೃತಪಾನ ಮಾಡಿಸಬೇಕೆಂದು ನಂಬುತ್ತೇವೆ. ತಮಗೆ ಅನುಕೂಲವಾಗುವ ದಿನವನ್ನು, ತಮ್ಮ ಭಾಷಣದ ವಿಷಯವನ್ನು ಆದಷ್ಟು ತಿಳಿಸಿದರೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಲು ಅನುಕೂಲವಾಗುತ್ತದೆ. ನಿಮ್ಮ ಉತ್ತರದ ಹಾದಿಯನ್ನು ಕಾಯುತ್ತಿದ್ದೇವೆ. ಇಂತಿ ನಿಮ್ಮವ ಕಾರ್ಯದರ್ಶಿ, ನಾಡಹಬ್ಬ ಸಮಿತಿ. ನಾಡಹಬ್ಬ ಸಮಿತಿ. ನಾವಿಲ್ಲಿ ಬೀಚಿಯವರ ವ್ಯಂಗ್ಯ ಮತ್ತು ವಿಡಂಬನೆಯ ಪತ್ರಲೇಖನ ಬರೆಯುವ ವಿಧಾನವನ್ನು ನೋಡುತ್ತಿದ್ದೇವೆ. ಮೊದಲನೆಯದು ಈ ರೀತಿ ಇದೆ. ಮೊದಲನೇ ಪತ್ರ. ಕರ್ನಾಟಕದಲ್ಲಿ ಒಂದು ಊರು, ದಿನಾಂಕ, ವಿಳಾಸವನ್ನು ಸೂಚಿಸ್ತಾ ಇದೆ. ಮೊದಲೇ ಹೇಳಿದ ಹಾಗೆ ಅವರು ಹಾಸ್ಯವನ್ನು ವಿಡಂಬನೆ ಮಾಡುತ್ತಾ ಬರೆಯುತ್ತಿದ್ದಾರೆ. ಕರ್ನಾಟಕದಲ್ಲಿ ಒಂದು ಊರು, ದಿನಾಂಕ, ದಸರೆಯ ಮುಂದೊಂದು, ದಿನಾಂಕದ ಹೆಸರು. ನಂತರ ಮಾನ್ಯರೇ. ನಾವು ಪತ್ರಲೇಖನವನ್ನು ಬರೆಯಬೇಕಾದ್ರೆ ವಿಳಾಸವನ್ನು, ಊರಿನ ಹೆಸರನ್ನು ಬರೀತೀವಿ, ದಿನಾಂಕವನ್ನು ಬರೆಯುತ್ತೇವೆ. ಆದರೆ ಅದೇ ಹಾಸ್ಯ ಬರಹದಲ್ಲಿ ಬರೆಯುವಾಗ ಇಲ್ಲಿ ಯಾವ ರೀತಿ ಪ್ರಾರಂಭ ಮಾಡ್ತಿದ್ದಾರೆ ನೋಡಿ. ಕರ್ನಾಟಕದಲ್ಲಿ ಒಂದು ಊರು, ಊರಿನ ಹೆಸರು ಇಲ್ಲ. ದಿನಾಂಕ ಎಂದಾಗ ನಾವು ಸಾಮಾನ್ಯವಾಗಿ ದಿನಾಂಕವನ್ನು ಬರೆಯುತ್ತೇವೆ. ಇಲ್ಲಿ ದಸರೆಯ ಮುಂದೊಂದು ದಿನ, ಯಾವ ದಿನಾಂಕ ಇಲ್ಲ, ದಸರೆಯ ಮುಂದೊಂದು ದಿನ. ಆನಂತರ ಮಾನ್ಯರೇ, ಗೌರವ ಸೂಚಕ ಪದವನ್ನು ಕೊಡಲಾಗಿದೆ. ಆನಂತರ ಎಂದಿನಂತೆ ಪತ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಅನಂತ ಪ್ರಣಾಮಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರಲ್ಲಿ ಮುಂಬರುವ ದಸರೆಯಲ್ಲಿ ನಾಡ ಹಬ್ಬದ ಕಾರ್ಯಕ್ರಮವನ್ನು ನಡೆಸಬೇಕು ಎಂದು ನಿರ್ಧಾರ ಮಾಡಿಕೊಂಡಿದ್ದೀವಿ. ತಮ್ಮಂತಹ ಸುಪ್ರಸಿದ್ಧ ಸಾಹಿತಿಗಳು ಸಹಕರಿಸಿ ಸಹಾಯ ಮಾಡದಿದ್ದಲ್ಲಿ ನಮ್ಮ ನಿರ್ಧಾರವು ಫಲಕಾರಿಯಾಗಲು ಸಾಧ್ಯವೇ ಇಲ್ಲ. ತಾವು ದಯಮಾಡಿ ಕೃಪೆ ಮಾಡಿ ನಮ್ಮ ಈ ಕರೆಗೆ ಹೋಗೊಟ್ಟು ಬಂದು ಭಾಗವಹಿಸಿ ಇಲ್ಲಿಯ ಪುರಜನರು ಅಂದರೆ ಊರಿನ ಜನರಿಗೆ ತಮ್ಮ ಭಾಷಣದ ಜ್ಞಾನದ ಅಮೃತವನ್ನು ಪಾನ ಮಾಡಿಸಬೇಕೆಂದು ನಂಬುತ್ತೇವೆ. ತಮಗೆ ಅನುಕೂಲವಾಗುವ ದಿನವನ್ನು, ತಮ್ಮ ಭಾಷಣದ ವಿಷಯವನ್ನು ಆದಷ್ಟು ಬೇಗ ಜಾಗ್ರತೆ ತಿಳಿಸಿದರೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಿಸಲು ಅನುಕೂಲವಾಗುತ್ತದೆ ಎಂದು ಇಲ್ಲಿ ಕಾರ್ಯದರ್ಶಿಗಳು ಪತ್ರವನ್ನು ಬರೀತಾ ಇದ್ದಾರೆ. ಯಾವ ಕಾರ್ಯದರ್ಶಿ? ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳು ಪತ್ರವನ್ನು ಬರೀತಿದ್ದಾರೆ. ಹಾಗೆ ಹೇಳ್ತಿದ್ದಾರೆ, ನಿಮ್ಮ ಉತ್ತರದ ಹಾದಿಯನ್ನು ನಾವು ಕಾಯುತ್ತಿದ್ದೇವೆ. ಇಂತಿ ನಿಮ್ಮವ. ಪತ್ರದ ಮಾದರಿಯನ್ನು ನೋಡಿ. ಇದು ಹುಚ್ಚುಹುರುಳು, ಬೀಚಿಯವರ ಹುಚ್ಚುಹುರುಳು ನಗೆ ಬರಹದಿಂದ ಆಯ್ದಂತಹ ಭಾಗವನ್ನು ಇಲ್ಲಿ ಪಾಠಪೂರಕವಾಗಿ ಇಟ್ಟಿದ್ದಾರೆ. ನಗೆ ಬರಹ ಅಂದಾಗ ನಾವು ಪತ್ರಲೇಖನವನ್ನು ಬರೆಯುವುದನ್ನೇ ನಗೆಯ ರೂಪದಲ್ಲಿ, ತಮಾಷೆಯ ರೀತಿಯಲ್ಲಿ ಬರೆಯುವುದು ಹೇಗೆ ಎಂಬುದಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಊರಿನ ಹೆಸರು ನಾವು ಸಾಮಾನ್ಯವಾಗಿ ಊರಿನ ಹೆಸರು ಬರಿತೀವಿ. ಅಲ್ಲಿ ಕರ್ನಾಟಕದಲ್ಲಿ ಒಂದು ಊರು, ಯಾವ ಊರು ಗೊತ್ತಿಲ್ಲ. ದಿನಾಂಕ, ದಸರೆಯ ಮುಂದೊಂದು ದಿನ, ಹೀಗೆ ಪ್ರಾರಂಭ ಮಾಡಿದ್ದಾರೆ. ನಂತರ 2ನೇ ಪತ್ರದ ಮಾದರಿಯನ್ನು ನೋಡೋಣ. ಬೀಚಿಯವರ ಹುಚ್ಚುಹುರುಳು. ಕನ್ನಡ ಭಾಷಣಕಾರರು, ದಿನಾಂಕ,
ನಾವು ವಿಳಾಸವನ್ನು ಬರಿತೀವಿ. ಯಾವ ರೀತಿ ಬರೆದಿದ್ದಾರೆ ನೋಡಿ. ದಿನಾಂಕ 2 ದಿನಗಳ ನಂತರ. ಆನಂತರ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳಿಗೆ ಇಲ್ಲಿ ಭಾಷಣಕಾರರು ಪತ್ರವನ್ನು ಬರೀತಾ ಇದ್ದಾರೆ. ಏನಂತ ಬರೀತಾ ಇದ್ದಾರೆ ನೋಡೋಣ. ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗಳಿಗೆ ಭಾಷಣಕಾರರು ಏನಂತ ಪತ್ರ ಬರೀತಾ ಇದ್ದಾರೆ ಅಂದರೆ, ನಿಮ್ಮ ಪತ್ರವು ನನ್ನ ಕೈ ಸೇರಿದೆ. ಅಯ್ಯೋ, ನೀವು ಮಾಡುತ್ತಿರುವ ಕನ್ನಡ ಮಾತೆಯ ಸೇವೆಯಲ್ಲಿ ನಾನು ಸಹಕರಿಸಿ ಸೇವೆ ಮಾಡಲು ಎಂದಾದರೂ ಆಗದು ಅಂದೇನೆಯೇ? ನಿಮ್ಮ ಪತ್ರ ನನಗೆ ತಲುಪಿದೆ. ನೀವು ಮಾಡುತ್ತಿರುವ ಕನ್ನಡ ಮಾತೆಯ ಸೇವೆಯನ್ನು ನಾನು ಸಹಕರಿಸುತ್ತೇನೆ. ಸೇವೆ ಮಾಡಲು ಎಂದಾದರೂ ನಾನು ಆಗಲ್ಲ ಅಂತೇನೆಯೇ? ನನ್ನ ಅಲ್ಪ ಸೇವೆಯನ್ನು ಸಲ್ಲಿಸಲು ನಾನು ಸದಾ ಸಿದ್ಧನಿದ್ದೇನೆ. ನಿಮ್ಮ ಅಪ್ಪಣೆಯನ್ನು ಮೀರಲು, ನನ್ನ ಅಲ್ಪ ಸೇವೆಯನ್ನು ಸಲ್ಲಿಸಲು ಸದಾ ನಾನು ಸಿದ್ಧನಿದ್ದೇನೆ ಎಂದು ಹೇಳಿ, ಅಗತ್ಯವಾಗಿ ನಾನು ಯಾವ ದಿನಾಂಕದಂದು ನೀವು ಏರ್ಪಡಿಸಿಬಿಡಿ. ಇಂತಹ ದಿನಾಂಕವನ್ನು ಕೊಟ್ಟು ಅವರು ಇಂತಹ ದಿನಾಂಕದಂದು ನೀವು ಕಾರ್ಯಕ್ರಮವನ್ನು ಏರ್ಪಾಟನ್ನು ಮಾಡಿ ಅಂತ ಕಳಿಸ್ತಾ ಇದ್ದಾರೆ. ಮುಂದುವರಿಯುತ್ತಾ, ಚಿಕ್ಕದೊಂದು ವ್ಯಾವಹಾರಿಕ ವಿಷಯ ಇದೆ. ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಣ್ಣ ವಿಷಯ ಇದೆ. ಅದೇನು ಅಂದರೆ, ಇಂದಿನ ರೈಲ್ವೆ ಪ್ರವಾಸದ ತೊಂದರೆ ನಿಮಗೆ ತಿಳಿಯದೇ ಇಲ್ಲ. ಇಂದಿನ ರೈಲ್ವೆ ಪ್ರವಾಸ ಮಾಡುವುದರಿಂದ ಏನೇನೆಲ್ಲ ತೊಂದರೆ ಆಗುತ್ತೆ ಅದು ನಿಮಗೆ ಗೊತ್ತಿಲ್ಲದೆ ಏನೂ ಇಲ್ಲ. ಭಾಷಣಕಾರರು ಇಲ್ಲಿ ಹೇಳ್ತಾ ಇದ್ದಾರೆ, 2ನೇ ದರ್ಜೆ ಪ್ರವಾಸವಂತೂ ಸಾಧ್ಯವೇ ಇಲ್ಲ. 2ನೇ ದರ್ಜೆ ಪ್ರವಾಸ ಅಂತೂ ಸಾಧ್ಯವೇ ಇಲ್ಲ. ಅದಲ್ಲದೆ ನನ್ನಂತಹ ಪ್ರಸಿದ್ಧ ಪ್ರಖ್ಯಾತ ಪುರುಷನ ಸ್ಥಾನಮಾನಕ್ಕೆ ಗೌರವವೂ ಇಲ್ಲ ಅನ್ನಿ. ಕಾರಣ, ಕನಿಷ್ಠ ಪಕ್ಷ ನೀವು ಮೊದಲನೇ ವರ್ಗದ ವೆಚ್ಚವನ್ನು ಭರಿಸುವುದಾದರೆ ಮಾತ್ರ ಬರಲು ಅನುಕೂಲ ಎಂದು ನಿಷ್ಠೂರವಾಗಿ ತಿಳಿಸಿದ್ದೇನೆಂದು ಬೇರೆ ಏನೋ ನೀವು ತಪ್ಪನ್ನು ತಿಳ್ಕೋಬೇಡಿ ಅಂತ ಹೇಳಿ ಇಲ್ಲಿ ಮುಂದುವರಿಯುತ್ತಾ ಹೇಳ್ತಾರೆ. ಇನ್ನೊಂದು ಚಿಕ್ಕ ಮಾತು. ನನ್ನ 3ನೇ ಮಗ, ಅವನಿಗೆ ರೈಲಿನಲ್ಲಿ ಅರ್ಧ ಚಾರ್ಜು ಮಾತ್ರ. ನನ್ನನ್ನು ಅರಗಳಿಗೆಯೂ ಅವನು ಬಿಟ್ಟಿರಲು ಬರುವುದಿಲ್ಲ. ಅವನಿಗೆ ಅರಿಯನು. ಅನಿವಾರ್ಯವಾಗಿ ಅವನನ್ನು ನನ್ನೊಟ್ಟಿಗೆ ಕರೆತರಬೇಕಾಗಿದೆ. ಅವನು ನನ್ನ ಬಿಟ್ಟು ಇರೋಕ್ಕಾಗಲ್ಲ. ಆದ ಕಾರಣ ಅವನನ್ನು ಕೂಡ ನನ್ನ ಜೊತೆಯಲ್ಲಿ ಕರ್ಕೊಂಡು ಬರಬೇಕಾಗಿದೆ ಅನಿವಾರ್ಯವಾಗಿ. ನಿಮಗೆ ಅದೇನು ಮಹಾವೆಚ್ಚ ಬಿಡಿ, ಅನ್ಯಥಾ ಭಾವಿಸಬೇಡಿ ಎಂದು ನಿಸ್ವಾರ್ಥ ಬುದ್ಧಿಯಿಂದ ಸೇವೆಗೈಯುವೆ ಎಂದು ಭಾಷಣಕಾರ ಇಲ್ಲಿ ಪ್ರತಿಪತ್ರವನ್ನು ಬರೆಯುತ್ತಿದ್ದಾನೆ. ಚಿಕ್ಕ ವ್ಯವಹಾರದ ವಿಷಯ ಇದೆ. ಅದೇನೆಂದರೆ, ರೈಲಿನ ಪ್ರವಾಸದ ತೊಂದರೆ ನಿಮಗೆ ಗೊತ್ತೇ ಇದೆ. ನಾನು 2ನೇ ದರ್ಜೆಯ ಪ್ರವಾಸವಂತೂ ಬರಲು ಸಾಧ್ಯ ಆಗೋದಿಲ್ಲ. ಅದಲ್ಲದೆ ನನ್ನಂತಹ ಪ್ರಸಿದ್ಧ ಪ್ರಖ್ಯಾತ ಪುರುಷನ ಸ್ಥಾನಮಾನಕ್ಕೆ ಗೌರವ ಇರುವುದಿಲ್ಲ. ಕಾರಣ, ಕನಿಷ್ಠ ಪಕ್ಷ ನೀವು ಮೊದಲನೇ ದರ್ಜೆಯ ವರ್ಗದ ವೆಚ್ಚವನ್ನು ಭರಿಸಬೇಕಾಗಿ ನಾನಿಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಷ್ಠೂರವಾಗಿ ತಿಳಿಸಿದ್ದೇನೆಂದು ಬೇರೆ ಏನು ತಪ್ಪು ತಿಳ್ಕೋಬೇಡಿ. ಇನ್ನೊಂದು ಚಿಕ್ಕ ವಿಷಯ ಅಂದರೆ, ನನ್ನ ಚಿಕ್ಕ ಮಗ ಅಂದರೆ 3ನೇ ಮಗ ನನ್ನನ್ನು ಬಿಟ್ಟು ಅರ್ಧ ನಿಮಿಷ ಕೂಡ ಅವನು ಇರಲ್ಲ. ಆದ್ದರಿಂದ ಅವನಿಗೆ ರೈಲಿನಲ್ಲಿ ಅರ್ಧ ಚಾರ್ಜ್ ಮಾತ್ರ. ಆದ್ದರಿಂದ ನೀವೇನು ಮಾಡಿ, ಅವನನ್ನು ಕೂಡ ನನ್ನೊಟ್ಟಿಗೆ ಕರೆತರಬೇಕಾಗಿರುವುದರಿಂದ ನೀವು ಅವನಿಗೂ ಸಹ ವ್ಯವಸ್ಥೆಯನ್ನು ಮಾಡಿಬಿಡಿ. ಇದನ್ನು ನೀವು ಅನ್ಯಥಾ ಭಾವಿಸಬೇಡಿ ಎಂದು ಹೇಳಿ ಕಡೆಯಲ್ಲಿ ನಿಸ್ವಾರ್ಥ ಬುದ್ಧಿಯಿಂದ ಸೇವೆಗೈಯುವ ಹೀಗೆ ಹಾಸ್ಯದ ಪತ್ರವನ್ನು 2ನೇಯ ಪ್ರತಿ ಉತ್ತರ ಪತ್ರವನ್ನು ಇಲ್ಲಿ ತೋರಿಸಿದ್ದಾರೆ. ಆನಂತರ 3ನೇ ಪತ್ರದ ಮಾದರಿಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಕರ್ನಾಟಕದಲ್ಲೊಂದೂರು, ದಿನಾಂಕ 3 ದಿನಗಳ ನಂತರ ಮಹನೀಯರೇ. ಮತ್ತೊಂದು ಪತ್ರ ಬರುತ್ತೆ. ಕರ್ನಾಟಕದಲ್ಲಿ ವಿಳಾಸ ಹೀಗಿದೆ. ಕರ್ನಾಟಕದಲ್ಲೊಂದೂರು, ದಿನಾಂಕ 3 ದಿನಗಳ ನಂತರ, ದಿನಾಂಕ ಇಲ್ಲ 3 ದಿನಗಳ ನಂತರ. ಆನಂತರ ಗೌರವ ಸಂಬೋಧನೆ, ಮಹನೀಯರೇ. ಆಯಿತು. ಮೊದಲನೆಯ ವರ್ಗದ ಪ್ರಯಾಣದ ವೆಚ್ಚವನ್ನು ಮತ್ತು ನಿಮ್ಮ 3ನೆಯ ಮಗನ ಅರ್ಧ ಖರ್ಚನ್ನು ಭರಿಸಲು ನಮ್ಮ ಸಮಿತಿಯನ್ನು ಒಪ್ಪಿಸಿದ್ದೇನೆ. ನೀವು ಸೂಚಿಸಿದಂತೆ ದಿನಾಂಕದಂದು ನಿಮ್ಮ ಭಾಷಣ ಏರ್ಪಡಿಸುತ್ತೇವೆ. ಅಂದಹಾಗೆ ನಿಮ್ಮ ಭಾಷಣದ ವಿಷಯ ತಿಳಿಸಲೇ ಇಲ್ಲ. ದಯವಿಟ್ಟು ತಿಳಿಸುವಿರಾ? ಇಂತು ಬೇಡುವೆ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ. ಆನಂತರ 3ನೇ ಪತ್ರ. ಇದು ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಯಿಂದ ಭಾಷಣಕಾರರಿಗೆ ಹೋಗುತ್ತದೆ. ಪತ್ರದ ಮಾದರಿ ಹೀಗಿದೆ. ಕರ್ನಾಟಕದಲ್ಲಿ ಒಂದೂರು, ದಿನಾಂಕ 3 ದಿನಗಳ ನಂತರ ಮಹನೀಯರೇ. ಆಯಿತು. ಮೊದಲನೇ ವರ್ಗದ ಪ್ರಯಾಣದ ಖರ್ಚನ್ನು ಮತ್ತು ನಿಮ್ಮ 3ನೇ ಮಗನ ಅರ್ಧ ಖರ್ಚನ್ನು ಭರಿಸಲು ನಮ್ಮ ಸಮಿತಿ ಒಪ್ಪಿಕೊಂಡಿದೆ. ನೀವು ಸೂಚಿಸಿದಂತೆ ಇಂತಹ ದಿನಾಂಕದಂದು ನಿಮ್ಮ ಭಾಷಣ ಏರ್ಪಡಿಸುತ್ತೇವೆ. ಅಂದಹಾಗೆ ನಿಮ್ಮ ಭಾಷಣದ ವಿಷಯ ತಿಳಿಸಲೇ ಇಲ್ಲ. ದಯವಿಟ್ಟು ತಿಳಿಸುವಿರಾ? ಇಂತು ಬೇಡುವ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ಎಂದು ಪತ್ರವನ್ನು ನಾಡಹಬ್ಬ ಸಮಿತಿಯಿಂದ ಮತ್ತೆ ಭಾಷಣಕಾರರಿಗೆ ಹೋಗುತ್ತದೆ. ಮುಂದುವರಿಯುತ್ತಾ,
ಪತ್ರಕ್ಕೆ ಪ್ರತಿ ಉತ್ತರವಾಗಿ ಭಾಷಣಕಾರ ಏನು ಪತ್ರವನ್ನು ಬರೆಯುತ್ತಾನೆ. ಇಲ್ಲಿ 4ನೇ ಪತ್ರದ ಮಾದರಿಯನ್ನು ಇಲ್ಲಿ ತೋರಿಸಿದ್ದಾರೆ. ಕನ್ನಡ ಭಾಷಣಕಾರರು ದಿನಾಂಕ 2 ದಿನಗಳ ಅನಂತರ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿ ಅಂತ ಆದಮೇಲೆ ಗೆಳೆಯರೇ, ಎಷ್ಟು ಮರಿವು ನೋಡಿ ನನಗೆ. ನನ್ನ ವಿಚಾರ ಹೇಳುವ ಬರದಲ್ಲಿ ವಿಷಯವನ್ನು ಮರೆತಿದ್ದೆ. ನಾನು ಮನೆಯಿಂದ ಟ್ಯಾಕ್ಸಿಯಲ್ಲಿ ಹೊರಟು ನಿಮ್ಮೂರಲ್ಲಿ ನೀವು ಏರ್ಪಡಿಸುವ ಬಿಡಾರ ಮುಟ್ಟುವವರೆಗೂ ಬರೀ ಚಿಲ್ಲರೆ ಖರ್ಚು ಹೇರಳವಾಗಿ ಬರುತ್ತೆ ಕಣ್ರಿ. ಕೂಲಿ ಅನ್ನಿ, ಇನ್ನೊಂದು ಅನ್ನಿ, ಪ್ರವಾಸದಲ್ಲಿ ಹಣ್ಣು ಹಂಪಲುಗಳನ್ನು ತಿನ್ನುವ ಅಭ್ಯಾಸ ಬೇರೆ. ಅದರ ಖರ್ಚಿನ ರೂಪಾಯಿಗಳನ್ನು ತಾವು ನನಗೆ ಕೊಡಬೇಕಾಗುತ್ತಲ್ಲ. ನಿಮ್ಮ ಅನುಕೂಲವನ್ನು ತಿಳಿಸಿಬಿಡಿ. ನಿರ್ದಾಕ್ಷಿಣ್ಯವಾಗಿ ಬರೆದುದಕ್ಕೆ ಬೇಸರ ಪಡಬೇಡಿ. ಅಂದ ಹಾಗೆ ನನ್ನ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ. ನಿಮ್ಮ ಜ್ಞಾನಾಮೃತಕ್ಕಾಗಿ ಆತುರದ ಭಾಷಣಕಾರ ಎಂದು ಇಲ್ಲಿ ಪತ್ರವನ್ನು ಭಾಷಣಕಾರ ಹೀಗೆ ಬರೆಯುತ್ತಾನೆ. ವಿಳಾಸ ಕನ್ನಡ ಭಾಷಣಕಾರರ ಊರು, ದಿನಾಂಕ 2 ದಿನಗಳ ಆನಂತರ ನಾಡಹಬ್ಬ ಸಮಿತಿಯ ಕಾರ್ಯದರ್ಶಿಗೆ ಹೀಗೆ ಪತ್ರವನ್ನು ಬರೀತಾ ಇದ್ದಾರೆ. ಗೆಳೆಯರೇ, ಎಷ್ಟು ಮರುವು ನೋಡಿ ನನಗೆ. ನನ್ನ ವಿಚಾರ ಹೇಳುವ ಬರದಲ್ಲಿ ನಾನು ಮುಖ್ಯವಾದ ವಿಷಯವೊಂದನ್ನು ಮರೆತುಬಿಟ್ಟೆ. ನಾನು ಮನೆಯಿಂದ ಟ್ಯಾಕ್ಸಿಯಲ್ಲಿ ಹೊರಟು ನಿಮ್ಮೂರಲ್ಲಿ ನೀವು ಏರ್ಪಡಿಸುವ ಬಿಡಾರ ಮುಟ್ಟುವವರೆಗೆ ಬರೀ ಚಿಲ್ಲರೆ ಖರ್ಚು ಹೇರಳವಾಗಿ ಬರುತ್ತೆ ಕಣ್ರಿ. ಕೂಲಿ ಅನ್ನಿ, ಇನ್ನೊಂದು ಅನ್ನಿ, ಪ್ರವಾಸದಲ್ಲಿ ಹಣ್ಣು ಹಂಪಲುಗಳನ್ನು ತಿನ್ನುವ ಅಭ್ಯಾಸ ಬೇರೆ ನನಗೆ. ಅದರ ಖರ್ಚಿನ ರೂಪಾಯಿಗಳನ್ನು ತಾವು ನನಗೆ ಕೊಡಬೇಕಾಗುತ್ತಲ್ಲ. ನಿಮ್ಮ ಅನುಕೂಲವನ್ನು ತಿಳಿಸಿಬಿಡಿ. ನಿರ್ದಾಕ್ಷಿಣ್ಯವಾಗಿ ಬರೆದಿದ್ದಕ್ಕೆ ಬೇಸರ ಪಡಬೇಡಿ ಅಂತ ಹೇಳಿ ಮತ್ತೆ ಹೇಳ್ತಾರೆ. ಅಂದ ಹಾಗೆ ನನ್ನ ಭಾಷಣದ ವಿಷಯ ನಮ್ಮ ಆರ್ಥಿಕ ದುಸ್ಥಿತಿ. ನಿಮ್ಮ ಜ್ಞಾನಾಮೃತಕ್ಕಾಗಿ ಆತುರದ ಭಾಷಣಕಾರ ಎಂದು ಪತ್ರವನ್ನು ಮತ್ತೆ ಬರೀತಾನೆ. ಆನಂತರ ಪತ್ರದ 5ನೇ ಮಾದರಿಯನ್ನು ಹೀಗೆ ಹೇಳ್ತಿದ್ದಾರೆ. ಅದೇನೆಂದರೆ, ಕರ್ನಾಟಕದ ಇಲ್ಲಿ ಮತ್ತೆ ಪ್ರತ್ಯುತ್ತರವನ್ನು ನಾಡ ಸಮಿತಿ ಕಳಿಸ್ತಾ ಇದೆ. ನಾಡಹಬ್ಬ ಸಮಿತಿ ಈ ರೀತಿ ಕಳಿಸುತ್ತೆ. ಕರ್ನಾಟಕದಲ್ಲೊಂದೂರು, ದಿನಾಂಕ 3 ದಿನಗಳ ಆನಂತರ ಮಹನೀಯರೇ ಎಂದು ಪ್ರಾರಂಭ ಮಾಡಿ, ತಾವು ದಯವಿಟ್ಟು ಹೊರಡಬೇಡಿ. ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ. ತಮ್ಮ ಭಾಷಣಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ಎಂದು ಪ್ರತ್ಯುತ್ತರವನ್ನು ಇಲ್ಲಿ ನಾಡಹಬ್ಬ ಸಮಿತಿ ಭಾಷಣಕಾರನಿಗೆ ಕಳಿಸುತ್ತದೆ. ಅದರ ವಿಷಯ ಏನೆಂದರೆ, ತಾವು ದಯವಿಟ್ಟು ಅಲ್ಲಿಂದ ಹೊರಡಬೇಡಿ. ಯಾಕೆಂದರೆ ತಮ್ಮ ಭಾಷಣದ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದೆ. ಇದಕ್ಕೆ ಕಾರಣ ನಮ್ಮ ಆರ್ಥಿಕ ದುಸ್ಥಿತಿ. ತಮ್ಮ ಭಾಷಣಾಮೃತವನ್ನು ಸವಿಯುವ ಪುಣ್ಯವಿಲ್ಲದ ನಿರ್ಭಾಗ್ಯ ಕಾರ್ಯದರ್ಶಿ ನಾಡಹಬ್ಬ ಸಮಿತಿ ಎಂಬುದಾಗಿ ಪತ್ರವನ್ನು ಬರೆಯುತ್ತಾರೆ. ಸೊಗಸಾದ ನಗೆ, ಕವಿಗಳಾದಂತಹ ಹಾಸ್ಯ ಸಾಹಿತಿಯಾದಂತಹ ರಾಯ್ಸಂ ಭೀಮಸೇನ್ ರಾವ್, ಅಂದರೆ ಅವರ ಪೂರ್ತಿ ಹೆಸರು, ಬೀಚಿಯವರು ಬರೆದಿರುವಂತಹ ಪತ್ರಲೇಖನದ ಮಾದರಿಗಳು ಹಾಸ್ಯ ರೂಪದಲ್ಲಿ ಸಾಹಿತ್ಯವನ್ನು ಹೇಗೆ ಬರೆಯಬಹುದು ಅನ್ನೋದನ್ನು ಪತ್ರದ ಮಾದರಿಯ ಮೂಲಕ ಇಲ್ಲಿ ತಿಳಿಸಿದ್ದಾರೆ. ಹಾಸ್ಯವನ್ನು ಕನ್ನಡ ನಾಡಿಗೆ, ಕನ್ನಡ ಜನತೆಗೆ ಪರಿಚಯಿಸಿದ ಕನ್ನಡ ಸಾಹಿತ್ಯದ ಬರ್ನಾಡ್ ಶಾ ಎಂದೇ ಪ್ರಸಿದ್ಧರಾದವರು. ಸಾಹಿತ್ಯ ಲೋಕದ ಹಾಸ್ಯ ಬ್ರಹ್ಮ, ವ್ಯಂಗ್ಯ ವಿಡಂಬನೆಯ ಮೂಲಕ ಸಮಾಜದ ಹುಡುಕುಗಳನ್ನು ಎತ್ತಿ ತೋರಿಸಿದ ಕನ್ನಡದ ಬರ್ನಾಡ್ ಶಾ ಇವರಾಗಿದ್ದಾರೆ. ಇನ್ನು ಬನ್ನಿ ಕೃತಿಕಾರರ ಪರಿಚಯವನ್ನು ನೋಡೋಣ. ಬೀಚಿಯವರ ಕಾವ್ಯನಾಮದಿಂದ ಮನೆ ಮಾತಾಗಿರುವ ಇವರ ಕಾವ್ಯನಾಮ ಬೀಚಿ. ಇವರ ಪೂರ್ತಿ ಹೆಸರು ರಾಯ್ಸಂ ಭೀಮಸೇನ್ ರಾವ್. 1913ರಲ್ಲಿ ಹರಪನಹಳ್ಳಿಯಲ್ಲಿ ಜನಿಸಿದರು. ಹಾಸ್ಯ ಕವಿಯಾಗಿ ಪ್ರಸಿದ್ಧರಾಗಿರುವ ಇವರು ನಿರ್ಭಯಾಗ್ರಪಿ, ತಿಮ್ಮನ ತಲೆ, ತಿಮ್ಮರಸಾಯನ ಮುಂತಾದ ಹಾಸ್ಯ ಕೃತಿಗಳನ್ನು ರಚಿಸಿದ್ದಾರೆ. ಮಕ್ಕಳೇ ಗಮನಿಸಿ, ಬೀಚಿಯವರ ಕವನಗಳನ್ನು, ಸಾಹಿತ್ಯವನ್ನು ಖಂಡಿತ ತಾವು ಓದಬೇಕು. ಮುಂದಿನ ತರಗತಿಗಳಲ್ಲಿ ಅವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಿ. ಸೊಗಸಾದ ಹಾಸ್ಯ ಸಾಹಿತಿ ಇವರಾಗಿದ್ದಾರೆ. ಕನ್ನಡದ ಬರ್ನಾಡ್ ಶಾ ಎಂದೇ ಪ್ರಸಿದ್ಧರಾದವರು ಇವರು. ಇಂತಹ ಸಾಹಿತಿಯ ಬಗ್ಗೆ ಹೆಚ್ಚು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳಿ. ಇದಾಗಿದೆ ಹುಚ್ಚು ಹುರುಳು ಬೀಚಿಯವರ ಪಾಠಪೂರಕ ಮಾಹಿತಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.